ನಮಸ್ಕಾರ ವೀಕ್ಷಕರೇ, ಅಡುಗೆಯನ್ನು ಚೊಕ್ಕಟವಾಗಿ ಅಚ್ಚುಕಟ್ಟಾಗಿ ರುಚಿಯನ್ನು ಒಳಗೊಂಡು ಮಾಡುವುದು ಗೃಹಿಣಿಯರ ಒಂದು ಕಲೆ. ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗಾಗಿ ಕೆಲವೊಂದು ಟಿಪ್ಸ್ಗಳು. ಕಿತ್ತಳೆ ಹಣ್ಣನ್ನು 3-4 ನಿಮಿಷಗಳವರೆಗೆ ಬಿಸಿ ಮಾಡಿದರೆ ಅದರ ಸಿಪ್ಪೆಯನ್ನು ಸುಲಭವಾಗಿ ಇಡಿಯಾಗಿ ಬಿಡಿಸಬಹುದು. ಯಾವುದೇ ವಿಧದ ಬೇಳೆಯನ್ನು ಬೇಯಿಸುವಾಗ ಅದು ಬೇಗ ಬೇಯಬೇಕು ಎನ್ನುವುದಾದರೆ ಅದನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಬೇಯಿಸಬೇಕು. ಕಿತ್ತಳೆ ಹಣ್ಣನ್ನು ಕೊಳ್ಳುವಾಗ ಅದು ಭಾರವಾಗಿದೆಯೇ ಎಂದು ನೋಡಿಕೊಳ್ಳಬೇಕು. ಮೂಸಂಬಿ ಹಣ್ಣನ್ನು ಕೊಳ್ಳುವಾಗ ಅದರ ಸಿಪ್ಪೆ ತೆಳ್ಳಗಿದೆಯೇ ಎಂದು ನೋಡಿಕೊಳ್ಳಬೇಕು. ಅಕ್ಕಿಯ ಡಬ್ಬದಲ್ಲಿ ಬೇವಿನ ಕಡ್ಡಿಗಳನ್ನು ಹಾಕಿಟ್ಟರೆ ಅದರಲ್ಲಿ ಹುಳ ಬೀಳುವುದಿಲ್ಲ. ಕುಟ್ಟಿಟ್ಟ ಉಪ್ಪು ತಂಡಿಗೆ ಕರಗುವುದನ್ನು ತಪ್ಪಿಸಲು ಸ್ವಲ್ಪ ಅಕ್ಕಿ ಕಾಳುಗಳನ್ನು ತೆಳುವಾದ ಬಟ್ಟೆಯೊಂದರಲ್ಲಿ ಗಂಟು ಕಟ್ಟಿ ಅದರಲ್ಲಿ ಹಾಕಿಡಬೇಕು. ಸಕ್ಕರೆಯನ್ನು ಲೋಟದಲ್ಲಿ ಅಥವಾ ಪಾತ್ರೆಯಲ್ಲಿ ಕರಗಿಸುವಾಗ ಚಮಚವನ್ನು ವೃತ್ತಾಕಾರದಲ್ಲಿ ಆಡಿಸುವುದಕ್ಕಿಂತ ಉದ್ದಕ್ಕೊಮ್ಮೆ ಅಡ್ಡಗೊಮ್ಮೆ ಆಡಿಸುತ್ತಾ ಇದ್ದರೆ ಸಕ್ಕರೆ ಬೇಗ ಕರಗುತ್ತದೆ. ಏಲಕ್ಕಿಯ ಸಿಪ್ಪೆಗಳನ್ನು ಬಿಸಾಡದೆ ಅವುಗಳನ್ನು ಕುಡಿಯುವ ನೀರಿಗೆ ಹಾಕಿಟ್ಟರೆ ನೀರು ಸುವಾಸನೆಯುಕ್ತವಾಗಿರುತ್ತದೆ. ವಡೆಗಾಗಿ ಅಕ್ಕಿಯನ್ನು 2 ಗಂಟೆ ನೆನೆಸಬೇಕು. ಅಕ್ಕಿ ನೆನೆಸುವುದರಿಂದ ವಡೆ ಗರಿಗರಿಯಾಗಿ ಬರುತ್ತದೆ. ಬಾಳೆಕಾಯಿ ಹೆಚ್ಚಬೇಕಾದಾಗ ಕೈಗೆ ಮತ್ತು ಚಾಕುವಿಗೆ ಸೂರ್ಯಪಾನದ ಎಣ್ಣೆ ಹಚ್ಚಿಕೊಂಡು ಹಚ್ಚಿದರೆ ಅದರ ಅಂಟು ಕೈಗೆ ಅಂಟುವುದಿಲ್ಲ. ತೆಂಗಿನಕಾಯಿ ಸರಿಯಾಗಿ ಮಧ್ಯದಲ್ಲಿ ಒಡೆಯಬೇಕಾದರೆ ಅದನ್ನು ತೊಳೆದು ಒಡೆಯಬೇಕು. ಟೊಮೆಟೊ ಸೂಪ್ ಕುದಿಯುವಾಗ 1 ಬೀಟ್ರೂಟ್ ಪೀಸ್ ಹಾಕಿದರೆ ತುಂಬ ಒಳ್ಳೆಯ ಬಣ್ಣ ಬರುತ್ತದೆ. ಯಾವುದೇ ರೀತಿಯ ಸೂಪ್ ಮಾಡುವಾಗ 1 ಟೇಬಲ್ ಚಮಚ ಕೆನೆಯನ್ನು ಬೀಟ್ ಮಾಡಿ ಹಾಕಿದರೆ ತುಂಬ ರುಚಿಕರವಾಗಿ ಸೂಪ್ ರೆಡಿಯಾಗುತ್ತದೆ. ಆಲೂಗಡ್ಡೆಯನ್ನು ಹೆಚ್ಚಿದ ನಂತರ ತಣ್ಣೀರಿನಲ್ಲಿ ಇಟ್ಟು ನಂತರ ಒರೆಸಿ ಕರಿದರೆ ತುಂಬ ಗರಿಗರಿಯಾಗಿ ಇರುತ್ತದೆ. ನಿಂಬೆಹಣ್ಣಿಗೆ ಎಣ್ಣೆ ಸವರಿ ಇಟ್ಟರೆ ಸುಮಾರು ದಿನಗಳವರೆಗೆ ಕೆಡುವುದಿಲ್ಲ. ಸಾಂಬಾರಿನಲ್ಲಿ ಉಪ್ಪು ಹೆಚ್ಚಾದರೆ 1 ಆಲೂಗಡ್ಡೆ ಹಚ್ಚಿ ಅದರಲ್ಲಿ ಹಾಕಿ ಅದು ಹೆಚ್ಚಿನ ಉಪ್ಪನ್ನು ಹೀರುತ್ತದೆ. ಚಪಾತಿ ಮೃದುವಾಗಿ ಬರಬೇಕಾದರೆ ಹಿಟ್ಟು ನೆನೆಸುವಾಗ ಸ್ವಲ್ಪ ಮೊಸರು ಹಾಕಬೇಕು. 1 ಪಾವು ಚಪಾತಿ ಹಿಟ್ಟಿಗೆ 1 ಟೇಬಲ್ ಚಮಚ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿದರೆ ಮೃದುವಾದ ಚಪಾತಿ ಪಡೆಯಬಹುದು. ಚಪಾತಿ ಹಿಟ್ಟು ತುಂಬ ಗಟ್ಟಿಯಾಗಿ ಇದ್ದರೆ ನಿಮಗೆ ಚಪಾತಿ ಮಾಡುವ ಅವಸರವಿದ್ದಲ್ಲಿ ಮಾಡಿದ ಬಿಸಿ ಚಪಾತಿಯನ್ನು ಹಿಟ್ಟಿನ ಮೇಲೆ ಹಾಕಿ ಇದರಿಂದ ಹಿಟ್ಟು ಮೆತ್ತಗೆ ಆಗುತ್ತದೆ. ಅಡಿಗೆ ಕೆಲಸ ಬೇಗ ಆಗಬೇಕೆಂದು ಬಯಸುವವರು ಮೊದಲಿಗೆ ನೀವು ಏನು ಮಾಡಲು ಬಯಸಿದ್ದೀರಾ ಅದನ್ನು ನಿಶ್ಚಯಿಸಿಕೊಂಡರೆ ಬೆಳಿಗ್ಗೆ ಇರಲಿ ಯಾವುದೇ ಸಮಯವಿರಲಿ ಬೇಗ ಮಾಡಬಹುದು. ಇಲ್ಲವಾದರೆ ಆಲೋಚನೆಯಲ್ಲಿ ಸಮಯ ವ್ಯಯ ಆಗುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.